ಡೈಲಾಗ್ ಐತಲ್ರ, ಇಲ್ಲಿ ಹೀರೋನು ನಾನೇ ವಿಲನು ನಾನೇ ಅಂತಲ್ಲ, ಚೆನ್ನಾಗೈತಿ ಮನುಷ್ಯ. ಏನು ಇಷ್ಟ ಆಯಿತು? ಯಾಕಂತ ಟೆನ್ಷನ್ ಅದು ಭಾರಿ ಅದು ಏನಾಯಿತು? ಇಷ್ಟ ಅದು ಅಲ್ಸ ಅದು ಆ್ಯಕ್ಟಿಂಗ್ ಹೆಂಗೆ ಹೊಡಿದ ನನಗೆ ಕಿರಿ ಹೊಡೆದು ಹೆಂಗೆ ಹೊಡಿ ಒಳ್ಳೆ ಇದನ್ನು ಆಯ್ಕೆ ಮಾಡಿದ್ದಾರೆ. ಅವನು ನಾನು ಅವ್ರಿಗೆ ಮಾವ ಆಗಬೇಕು. ಹೌದಾ, ಓಕೆ. ತುಂಬ ಇದನ್ನು ಕೊಟ್ಟಿದ್ದಾನೆ. ಮುಂದೆ ಬೆಳೀಲಿ, ಮುಂದೆ ನಿಮ್ಮ ಸಹಕಾರಗಳೆಲ್ಲ ಇರಲಿ ಅವನ ಮೇಲೆ. ಥ್ಯಾಂಕ್ ಯು. ಏನೇನು ಪರಿಣಾಮಗಳು ದುಷ್ಪರಿಣಾಮಗಳು ಬರ್ಬೋದು ಅನ್ನೋದು ಕೂಡ ಇವತ್ತಿನ ತಂದೆ ತಾಯಿಗಳಿಗೆ ಎಸ್ಪೆಷಲಿ ಪೇರೆಂಟ್ಸ್ಗೆ ಏನೇನಾಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರುತ್ತೆ. ಸೊ ದಯವಿಟ್ಟು ಸಿನಿಮಾಗಳಿಗೆ ಬನ್ನಿ, ಈ ಥರ ಒಳ್ಳೆ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಚಿತ್ರವನ್ನು ದಯವಿಟ್ಟು ಚಿತ್ರಮಂದಿರದಲ್ಲಿ ನೋಡಿ. ಎಲ್ಲ ಪೊಲೀಸ್ ಆಫೀಸರು ಕರೆಕ್ಟ್ ಆಗಿರಲ್ಲ, ಅದನ್ನು ತೆಗೆದಿದ್ದಾರೆ. ಅದಕ್ಕೂ ನಮ್ಮ ಹುಡುಗನು ಒಂದು ಆ್ಯಕ್ಟಿಂಗ್ ಮಾಡಿದ್ದಾನೆ. ಅದು ಅಂದರೆ ಚಂದನ್ ಶೆಟ್ಟಿ ಸೂಪರ್ ಆಗಿ ಮಾಡಿದ್ದಾರೆ. ಮೇಡಮ್ ಮೂವಿ ಹೇಗಿದೆ ಸರ್? ಮೂವಿ ಹೇಗಿದೆ? ಸೂಪರ್ ಮೂವಿ, 100 ಡೇಸ್ ಗ್ಯಾರಂಟಿ. ಮೂವಿ ಹೇಗಿದೆ? ಓಕೆ, ಒನ್ ಆಫ್ ದ ಬೆಸ್ಟ್ ಮೂವಿ. ಚಂದನ್ ಫ್ಯಾನ್ ಆಗಿ ಬಂದೆ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಚಂದನ್ ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಇರುತ್ತೆ ಅಂತ. ಆ್ಯಸ್ ಎ ಲಿರಿಸಿಸ್ಟು, ಆ್ಯಸ್ ಎ ಮ್ಯೂಸಿಷಿಯನು, ಆ್ಯಸ್ ಅ ಎಲ್ಲ ಕಾನ್ಸರ್ಟಲ್ಲಿ ಹೋಗಿ ತುಂಬ ನೋಡ್ತಾ ಇದ್ದೆ, ಅಷ್ಟು ಹ್ಯೂಜ್ ಫ್ಯಾನು. ಬಟ್ ಆ್ಯಕ್ಟಿಂಗ್ ಓಕೆ ಇರುತ್ತೆ ಅಂದ್ಕೊಂಡೆ. ಸೆಕೆಂಡ್ ಹಾಫ್ ಫುಲ್ ಹತ್ತಿದ್ದೀನಿ, ಕಣ್ಣಲ್ಲೇ ಗೊತ್ತಾಗ್ತಿದೆ. ತುಂಬಾ ಚೆನ್ನಾಗಿದೆ ಆ್ಯಕ್ಟಿಂಗ್, ಅದಕ್ಕೆ ಅಷ್ಟು ಒಂಥರ ಅಳು ಬಂತು. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟಿಂಗ್. ಮುಂದಕ್ಕೆ ಒಳ್ಳೊಳ್ಳೆ ರೋಲ್ಸ್ ಅವ್ರಿಗೆ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಒಂದು ವೇಳೆ ಏನು ಸಿಗ್ದೋದ್ರೂ ಈ ಒಂದು ಮೂವಿಲೇ ಅವ್ರು ಮಾಡಿರೋ ಆ್ಯಕ್ಟಿಂಗು ಪೈಸಾ ವಸೂಲ್, ಮತ್ತು ಅವ್ರ ಲೈಫ್ಗೆ ಒಂದು ಒಳ್ಳೇದಾಗಲಿ, ಗಾಡ್ ಬ್ಲೆಸ್ ಹಿಮ್. ಸೊ ಆಗಿದ್ದೆಲ್ಲ ಮರ್ತ್ಬಿಟ್ಟು ಇವಾಗ ಅವ್ರ ಜೀವನದಲ್ಲಿ ಅಟ್ಲೀಸ್ಟ್ ಹೊಸ ಜೀವನ ಶುರು ಮಾಡಲಿ, ಚಂದನ ಖಂಡಿತ ಒಳ್ಳೇದಾಗಲಿ ಅಂತ ಬೇಡ್ಕೋತೀನಿ. ಥ್ಯಾಂಕ್ ಯು.